ಮರಾಠಿಗರಂತೆ ಇವತ್ತು ಅದನ್ನು ಮರೆತು ಬಿಟ್ಟಿದ್ದಾರೆ. ಅವತ್ತು ಮಹಾಜನ್ ವರದಿನೂ ಬಿಟ್ಟಿದ್ದಾರೆ, ಅವ್ರು ಹೇಳೋ ಮಾತನ್ನು ಬಿಟ್ಟಿದ್ದಾರೆ, ತಮ್ಮ ಬದುಕನ್ನು ನಡೆಸ್ಕೊಂಡು ಹೊಂಟಿದ್ದಾರೆ. ಈ ಸಂದರ್ಭದಲ್ಲಿ ಇದೊಂದು ಮಾತು ಬೆಳೆಸೋರು ಏನಾಗ್ತಿಲ್ಲ. ಬಟ್ ನಮ್ಮ ಕನ್ನಡಿಗರು ಬಾರ್ಡರ್ ಮೇಲೆ ತಿಂತವ್ರು ಆತಂಕದಿದ್ದರು. ಅದಕ್ಕೆ ನಮ್ಮ ಈ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಪ್ರಕರಣದ ಬಗ್ಗೆ ಕನ್ನಡಿಗರು ಆತಂಕ ಪಡುವ ಅಗತ್ಯವಿಲ್ಲ. ಆತಂಕ ಪಡಲಿಕ್ಕೆ ಹೋಗ್ಬೇಡ್ರಿ, ಅದ್ರ ಬಗ್ಗೆ ಬೇರೆ ಪಡಕ್ಕೆ ಹೋಗ್ಬೇಡ್ರಿ. ಒಪ್ಪಿದರೆ ಮಹಾಜನ ವರದಿ ಒಪ್ಪಬೇಕು, ಇಲ್ಲದಿದ್ದರೆ ಯಥಾಸ್ಥಿತಿ ಮುಂದುವರಿಯಬೇಕು ಎಂಬುದು ರಾಜ್ಯ ದೃಢ ನಿರ್ಧಾರವಾಗಿದೆ. ಒಪ್ಪಿಕೊಂಡ್ರೆ ಮಹಾಜನ ವರದಿ ಅವರು ಒಪ್ಪಬೇಕಿಲ್ಲ ಅಂದ್ರೆ ಹೆಂಗೆ ಹಿಂಗೆ ಹೋಗಿಬಿಡೋದು, ನೆಕ್ಕೋದು ಮಾಡೋದು ಹೋಗಿಬಿಡುವಂಥದ್ದು, ಅದ್ರ ಬಗ್ಗೆ ಚರ್ಚೆನೇ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ, ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸಿ ಮಹಾಜನ್ ಆಯೋಗ ರಚನೆಗೆ ನಮ್ಮ ಸರ್ಕಾರ ಒಪ್ಪಿಕೊಂಡಿದೆ. ದೇಶದ ಒಕ್ಕಟ್ಟೆಲ್ಲ ಕೂಡಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮಹಾಜನ ವರದಿಯನ್ನು ಒಪ್ಪಿಕೊಂಡಿವಿ. ಮಹಾಜನ ವರದಿಯೇ ಅಂತಿಮ, ಅದನ್ನು ಮಹಾರಾಷ್ಟ್ರ ಒಪ್ಪದಿದ್ದರೆ ವ್ಯತ್ಯಾಸವೇನೂ ಆಗುವುದಿಲ್ಲ. ಹಾಗೆ ಹೇಳ್ಕೋದು ಜಕ್ಕೋದು ಹೋಗ್ತದೆ, ಪ್ರೊಲಾಂಗ್ ಆಗ್ತದೆ, ನಾವು ಹಂಗೆ ಹೋಗುವಂಥದ್ದು ಇನ್ನೇನದ. ಅದರ ಬಿಟ್ಟು ನಾವು ಇನ್ನು 1 ಇಂಚು ಸರದಾಡೋದಿಲ್ಲ ಅನ್ನೋಂಥ ಮಾತಾಡಿಲ್ಲ. ನಮ್ಮ ಬಾರ್ಡರ್ದಲ್ಲಿದ್ದಂಥ ಕನ್ನಡಕ್ಕೆ ಒಂದು ನೆಮ್ಮದಿನ ಕೊಟ್ಟಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಬಗ್ಗೆ ಆದಷ್ಟು ಇನ್ನಷ್ಟು ಕಾಳಜಿ ವಹಿಸಿ ಕನ್ನಡ ಬಾರ್ಡರ್ದಲ್ಲಿ ಕನ್ನಡ ಮಕ್ಕಳಿಗೂ ಆಯಿತು, ಮರಾಠಿ ಮಕ್ಕಳಿಗೆ ಆಯಿತು, ಅವ್ರ ಭಾಷೆ ಕಲಿಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಕಲಿತಿಲ್ಲಂದ್ರೆ ಇಚ್ಛೆ ಇದ್ರೆ ಮಾಡುವಂಥದ್ದು ಮಾಡ್ಕೊಂಡು ಹೋಗುವಂಥದ್ದು. ಅವರು ನಾವು ಅವ್ರಿಗೆ ಅನುಕೂಲ ಮಾಡಿಕೊಳ್ಳೋದು, ಅವ್ರು ನಮಗೆ ಅನುಕೂಲ ಮಾಡಿಕೊಂಡು ಹೋದ್ರೆ ಈ ಸಮಸ್ಯೆ ಇಲ್ಲ. ಯಾಕೆಂದರೆ ಮರಾಠಿ ಮತ್ತು ಕನ್ನಡ ಬಾರ್ಡರ್ದಲ್ಲೇ ಅವರು ಮರಾಠಿ ಕಲ್ತಿದ್ದಾರೆ, ಇವರು ನಮ್ಮವರು ಮರಾಠಿ ಕಲ್ತಿದ್ದಾರೆ, ಅವರು ನಮ್ಮ ಕನ್ನಡವನ್ನು ಕಲ್ತಿದ್ದಾರೆ, ವ್ಯಾಪಾರ ಮಾಡ್ತಾಯಿದ್ದಾರೆ. ಇವತ್ತು ನೋಡಿರಿ, ಬಾರ್ಡರ್ದಲ್ಲಿದ್ದಂಥ ಬೆಳಗಾವಿ ಇರ್ಬೋದು ಅಥವಾ ಇಚಲಕರಂಜಿ ಇರ್ಬೋದು, ಇನ್ನೊಂದು ಯಾವ ಪ್ರದೇಶಗಳಿರ್ಬೋದು, ಇಲ್ಲಿ ಅವರು ಅಲ್ಲಿ ವ್ಯಾಪಾರ ಮಾಡ್ತಾರೆ. ಮೇರ ಸಮೀಪದಲ್ಲಿದ್ದಂಥದ್ದು ಇರ್ಬೋದು, ಇವೆಲ್ಲವೂ ಇವೆಲ್ಲ ನಿರಾತಂಕವಾಗಿ ನಡೆದಾವೆ. ಅನಗತ್ಯ ಸಮಸ್ಯೆಯನ್ನು ಎತ್ತುದ್ರಲ್ಲಿ ಏನಿಲ್ಲ. ನಮ್ಮ ಎಚ್ ಕೆ ಪಾಟೀಲರು ಸಿದ್ದರಾಮಯ್ಯನವರು ಆದರೂ ನಮ್ಮ ಸರ್ಕಾರ ಇವತ್ತು ಮಹಾಜನ ವರದಿನ ಒಪ್ಕೊಂಡಿಪ್ಪ, ಅದು ಅಲ್ಲಿ ಅದ್ರ ಬಿಟ್ಟುಬಿಟ್ರಿ ಅನ್ನುವಂಥ ಮಾತಿಗೆ ಬಂದಿದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಆದರೂ ಸಹಿತ ಈ ವಿಷಯದಲ್ಲಿ ಮೋಸ್ಟ್ಲಿ ತಲೆ ಹಾಕುವುದಿಲ್ಲ, ಯಾಕೆ ಅದಕ್ಕೆ ಅಧಿಕಾರ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಏನೂ ಆಗಲಿ, ಮಹಾಜನ ವರದಿ ಒಪ್ಪಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಬೋದು. ಮಹಾರಾಷ್ಟ್ರ ಸರ್ಕಾರದ ಮರಾಠಿಗರು ಪಾಪ ಅವರು ನಮ್ಮೊಂದಿಗೆ ಚೆನ್ನಾಗಿದ್ದಾರೆ, ಅವ್ರಿಗೆ ಅದು ಬೇಕಾಗಿಲ್ಲ ಅಂದರೂ ಅಡ್ಡಿ ಇಲ್ಲ. ಆದರೆ ಅವ್ರು ಮರಾಠಿ ಭಾಷೆ ಉಳಿಯೋಂಗೆ ಅವ್ರು ನೋಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ, ನಮ್ಮ ಕನ್ನಡವನ್ನು ಅವ್ರು ಉಳಿಸ್ಕೊಂಡು ಹೋಗುವಂಥದ್ದು ಅವ್ರ ಕರ್ತವ್ಯ. ಇದು ತಿಳ್ಕೊಂಡು ನಾವು ಹೋದ್ರೆ ಒಬ್ಬರ ಹಕ್ಕನ್ನು ಒಬ್ಬ ಗೌರವಿಸಂಗೆ ಆಗ್ತದೆ, ಜೊತೆಗೆ ನಾವು ನೆಮ್ಮದಿರ್ತೀವಿ ಅಲ್ವೇನ್ರಿ. ಯಾಕಂದ್ರೆ ಎರಡೂ ಕಡೆ ಜನ ಇದನ್ನು ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಜನ ತಮ್ಮ ಉಪಜೀವನಕ್ಕಾಗಿ, ಅದು ನಂತರದ ಭಾಷಾವಾರ ಪ್ರಾಂತ್ಯಕ್ಕಾಗಿ ಮತ್ತೊಂದು ತೊಂದರೆಗೆ, ಹಿಂಸೆಗೆ ಕಾರಣ ಆಗೋದು ನಮ್ಮ ಉದ್ದೇಶ. ಇದಕ್ಕೆ ನೀವೇ ನಿಂತೀರಿ. ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆ.